ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿ ಬಂದಿರ್ತೀರ. ಏನಂದರೆ ಏನಪ್ಪ ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಒಂದು ಹುಡುಗಿ ಒಂದು ದೇಹ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಅದು ಒಂದು ಬಾಂಡಿಂಗ್ ಇರ್ತಕ್ಕಂಥ ಹುಡುಗನೊಂದಿಗೆ ಅಷ್ಟೇ. ಅಂದರೆ ಒಂದು ಸ್ನೇಹ, ಪ್ರೀತಿ, ಈ ರೀತಿ ಸಂಬಂಧಗಳಲ್ಲಿ ಒಳಗೊಂಡಿರ್ತಕ್ಕಂಥ ಹುಡುಗನಿಗೆ ಮಾತ್ರ ಕೊಡ್ತಾಳೆ. ಹಾಗೆ ಈಕೆಯನ್ನು ಒಳಗೊಳ್ಳುವಂತೆ ಬಾಂಡಿಂಗ್ನಲ್ಲಿ ಇರೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ ಸ್ನೇಹಿತರೆ. ಈಕೆ ಹೆಸರು ಸಾವಿತ್ರಿ ಅಂತ. ಸಾವಿತ್ರಿ ಎಚ್. ವಯಸ್ಸು ನೋಡೋದಾದರೆ 24 ವರ್ಷ. ಆ್ಯಂಡ್ ಹಳ್ಳಿ ಬಂದರು ಹಿರೇಬೇವೂರು ಅಂತ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಈಕೆ. ಎಲ್ಲಿ ಬರುತ್ತೆ ಅಂದರೆ ರಾಣಿಬೆನ್ನೂರಿನ ಹತ್ತಿರ ಒಂದು ಸ್ವಲ್ಪ ಹಾವೇರಿ ಜಿಲ್ಲೆ ಅಂತ ಕೇಳಿದಿರಲ್ಲ, ಅಲ್ಲಿ ಬರೋದು ಈ ಒಂದು ಹಿರೇಬೇವೂರು ಅಂತ ಒಂದು ಹಳ್ಳಿ. ರಾಶಿ ಬಂದೆ ವೃಷಭ ರಾಶಿ, ನಕ್ಷತ್ರ ಬಂದೆ ರೋಹಿಣಿ ನಕ್ಷತ್ರ. ಉದ್ಯೋಗ ಅಂತೂ ಇಲ್ಲವೇ ಇಲ್ಲ. ಸ್ಟಡೀಸ್ ಮಾಡಿದ್ದಾರೆ, ಮಿತವಾಗಿ ಮಾತಾಡುವಂಥ ಒಂದು ಶೈಲಿ ಮಾಡಿರ್ತಕ್ಕಂಥ ಈಕೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾರೆ ಮತ್ತು ಮನೆ ಕೆಲಸ ಗೊತ್ತಿದೆ, ಜೊತೆಗೆ ಸ್ವಲ್ಪ ಐಡಿಯಾಗಳು ಜಾಸ್ತಿ ಕೊಡ್ತಾರೆ. ಇದಕ್ಕೆ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಈ ರೀತಿ ಮೈಂಡ್ಸೆಟ್ಟು. ಇವರ ತಂದೆಯವರು ಒಬ್ಬ ಕೃಷಿಕ ವ್ಯಾಪಾರಿ. ಮೊದಲದಾಗಿ ಅಪ್ಪಟ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಸಾವಿತ್ರಿ ಅವರ ತಂದೆಯವರು ಕೃಷಿಕರ ವ್ಯಾಪಾರಿ. ಆ್ಯಂಡ್ ತಮ್ಮನವರು PUC ಓದುವಂಥ ಒಬ್ಬ ಹುಡುಗ. PUCನಲ್ಲಿ ಆರ್ಟ್ಸ್ ಮಾಡಿರ್ತಕ್ಕಂಥದ್ದು ಈತ. ಆ್ಯಂಡ್ ಪರಿಶ್ರಮ ಗ್ರಾಮೀಣ ಕುಟುಂಬದಲ್ಲಿ ಒಟ್ಟಾರೆಯಾಗಿ ಇವರ ಕುಟುಂಬ ಇದೆ. ಸೊ ಟೋಟಲಾಗಿ ಹೇಳಬೇಕು ಅಂದರೆ ಒಂದು ಮಿಡಲ್ ಕ್ಲಾಸಿನ ಮನೆತನದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದರ ಒಂದು ಸಂಕೇತನೇ ಈ ಒಂದು ಸಾವಿತ್ರಿ ಅಂತ ಹೇಳ್ಬೋದು. ಈಕೆಯನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಇದೇ ರೀತಿಯಲ್ಲಿ ಇರಬೇಕಂತೆ. ಪ್ರೊಫೆಷ್ನಲಿ ಸಿಟಿ ಹುಡುಗ ಆಗಿರಬೇಕು. ಹಳ್ಳಿ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಆಸೆ ಪಡ್ತಾ ಇದ್ದಾರೆ ಸ್ನೇಹಿತರೆ. ಸಿಟಿನಲ್ಲಿ ಇರಬೇಕು, ಸಿಟಿನಲ್ಲಿ ಬಾಳಬೇಕು, ಆ್ಯಂಡ್ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸಮಸ್ಯೆ ಇಲ್ಲ, ಒಬ್ಬ ಸಿಟಿ ಹುಡುಗ ಆಗಿರ್ರಿ ನೀವು. ಕೆಲಸಕ್ಕೆ ಒಂದು ಡಿಟೆಕ್ಟಿವ್ ಆ್ಯಂಡ್ ಕರಿಯರ್ ಬಗ್ಗೆ ಫೋಕಸ್ ಮಾಡುವಂತಹ ಒಬ್ಬ ಹುಡುಗ ಆಗಿದ್ದು ಹೆಂಡತಿಗೆ ಒಂದು ಸಮಯನ ಕೊಡಬೇಕು, ಟೈಮ್ ಸ್ಪೆಂಡ್ನ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಸಿಟಿ ಅಂದರೆ ಬೆಂಗಳೂರು ಅಂತ ಅಲ್ಲ, ಇವಾಗ ಕೊಪ್ಪಳ ಬಿಟ್ಬಿಟ್ಟು ಒಂದು ಈ ಕಡೆ ಬೇರೆ ಬೇರೆ ಊರಿರ್ತಾರಲ್ಲ, ಗುಲ್ಬರ್ಗ ಆಗಿರಲಿ, ಬಿಜಾಪುರ, ಈ ರೀತಿ ಒಂದು ಜಿಲ್ಲೆ. ಸಿಟಿ ಅಂದರೆ ಜಿಲ್ಲೆ, ಹಳ್ಳಿ ಬಿಟ್ಬಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸಿನ ಅಂತರ 1ರಿಂದ 3 ವರ್ಷಗಳ ಕಾಲ ವಯಸ್ಸಿನ ಅಂತರ ಇರಬೇಕು. ಆ್ಯಂಡ್ ಮಾಡ್ರನ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಮಾಡ್ರನ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಸಿಚುವೇಶನ್ಗಳಿಗೆ ತಕ್ಕಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ಬರ್ತಾ ಇರ್ತವೆ, ಅದಕ್ಕೆ ತಕ್ಕ ಆಗಿರ್ತಕ್ಕಂಥ ಹುಡುಗ. ಪಬ್ಲಿಕ್ನಲ್ಲಿ ಗೌರವ ಕೊಡಬೇಕು, ಪ್ರೈವೇಟ್ನಲ್ಲಿ ಕಾಳಜಿ ಮಾಡಬೇಕು ಅಂತ ಹೇಳಿದ್ದಾರೆ. ಪಬ್ಲಿಕ್ನಂದರೆ ಗೌರವ ಅಂದರೆ ಎಲ್ಲ ಜನಗಳ ಮುಂದೆ ನನ್ನ ಜೊತೆ ಹೆಂಗೆ ಮಾತಾಡ್ತಿರೋ ಅದೇ ರೀತಿಯಾಗಿ ಮಾತಾಡಬೇಕು ನೀವು. ಆ್ಯಂಡ್ ನಾವಿಬ್ಬರೇ ಇದ್ದಾಗ ಹೆಂಗೆ ಬೇಕಾದರೂ ಮಾಡಿ ಕಾಳಜಿ ತೋರಿಸಿ ಬೈರಿ, ನನಗೆ ಬೇಕಾಗಿಲ್ಲ ಅಂತ ಹೇಳಿರೋದು. ಸಿಟಿಲು ಇರ್ತಕ್ಕಂಥ ಹುಡುಗ ಇದ್ದ ಮಾತ್ರಕ್ಕೆ ಅವನು ಕುಡಿಬೋದು, ಸೇದ್ಬೋದು ಅಂತ ಹೇಳೋ ಹಾಗಿಲ್ಲ. ಸ್ಟೈಲಿಶ್ ಆಗಿರಲಿ, ಸ್ವಲ್ಪ ಲೈಫ್ ಸ್ಟೈಲು ಸ್ವಲ್ಪ ಚೆನ್ನಾಗಿರಲಿ. ಯಾವುದಾದ್ರೂ ಲಿಮಿಟಲ್ಲಿ ಕುಡೀಲಿ. ಯಾಕಂದರೆ ಹುಡುಗರ ಕಷ್ಟಗಳು 111 ಅಂತ ಹೇಳಿದಾರಲ್ವ, ಅದಕ್ಕೆ ರೀತಿಯಲ್ಲಿ ಸಂಬಂಧಿಸಿದಂತೆ ಸ್ವಲ್ಪ ಕುಡೀಲಿ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿರೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಫಾರ್ ಗಿವನ್ ಹರ್, ವಿಡಿಯೋದ ಕೆಳಗಡೆ ಈ ಡೀಟೇಲ್ಸ್ಗಳನ್ನು ಕಳಿಸಿರ್ತಕ್ಕಂಥ ಬ್ರೋಕರ್ ಅವರ Gmail ID ಕೊಟ್ಟಿರ್ತೇವೆ. ಅಲ್ಲಿಗೆ ಡೈರೆಕ್ಟಾಗಿ ಒಂದು ಮೆಸೇಜನ್ನು ಮಾಡಿ, ಸರ್ ನನಗೆ ಈಕೆ ಇಷ್ಟ ಆಗಿದ್ದಾರೆ, ಈಕೆ ಹೆಚ್ಚಿನ ಮಾಹಿತಿ ಸಿಗ್ಬೋದಾ ಅಂತ. ಅಫ್ಕೋರ್ಸ್ ಇವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಸೊ ಸ್ನೇಹಿತರೆ, ಬಡವರಾಗಿದ್ದರೂ ಕೂಡ ಈಕೆ ಪ್ರಸ್ತುತ ಒಂದು ದುಡ್ಡಿಗೆ ಕಡಿಮೆ ಇಲ್ಲದಂಥ ಒಬ್ಬ ಹುಡುಗಿ ಆಗಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಈ ಒಂದು ಕಾರನ್ನು ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸ್ನೇಹಿತರೆ. ತಗೊಂಡಿಲ್ಲ, ಬಟ್ ಡ್ರೀಮ್ ಕಾರು. ಸೊ ಮದುವೆಯಾದ ನಂತರ ಈ ಒಂದು ಕಾರ್ನಲ್ಲಿ ನಾನು ಸುತ್ತಾಡಬೇಕು, ಮನೆಯ ಮುಂದೆ ಇರಬೇಕು, ನನ್ನ ಗಂಡ ಕಾರು ಓಡಿಸಬೇಕು, ನಾನು ಪಕ್ಕದಲ್ಲಿ ಸ್ಟೇ ಆಗಿ ಕುಳಿತುಕೊಳ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಟುಕೊಂಡಿರ್ತಕ್ಕಂತಹ ಒಬ್ಬ ಹುಡುಗಿ ಆಗಿರೋದು ಈಕೆ. ಅಫ್ಕೋರ್ಸ್ ಹೆಣ್ಣು ಮಕ್ಕಳಿಗೆ ಆಸೆ ಖಂಡಿತವಾಗಲೂ ಇರುತ್ತೆ, ಬಟ್ ಗಾಡಿ ತೆಗೆದುಕೊಳ್ಬೇಕು ಅನ್ನುವಂತಹ ಆಸೆ ಇರೋದು ಈಕೆ ಮಾತ್ರ ಒಬ್ಬಳಿಗೆ ಅಂತ ನನಗೂ ಕೂಡ ಅನಿಸುತ್ತೆ. ಬಿಕಾಸ್ ಹಳ್ಳಿಯ ಒಂದು ಹುಡುಗಿ ಆಗಿರೋ ಒಂದೇ ಒಂದು ಕಾರಣಕ್ಕೆ ಆಕೆ ಇದನ್ನು ಇಷ್ಟಪಡ್ತಾ ಇದ್ದಾರೆ. ಬಟ್ ಸಿಟಿಯ ಹುಡುಗಿ ಆಗಿದ್ದರೆ ಆಕೆ ಇದನ್ನು ಇಷ್ಟಪಡ್ತಿದ್ದಿಲ್ಲ, ಪ್ರಸ್ತುತ ಮನಿನ ಇಷ್ಟಪಡ್ತಾ ಇದ್ಲು. ಈ ಒಂದು ಕಾರು 1197 cc ಉಳ್ಳಂತಹ ಕಾರಾಗಿದ್ದು
ಪೆಟ್ರೋಲ್ ವೇರಿಯಂಟ್ ಇದೆ. ಇದರ ಟಾಪ್ ಸ್ಪೀಡ್ ಬಂದರೆ 170 ಕಿಲೋಮೀಟರ್ ಒಂದು ಟಾಪ್ ಸ್ಪೀಡ್. ಮೈಲೇಜಿಂಗ್ ಬಂದರೆ 22ರಿಂದ 24 ಮೈಲೇಜಿಂಗ್. ಮತ್ತು ಇದರ ಮ್ಯಾನ್ಯುವಲಿ ಸೀಟ್ ಬಂದರೆ 5 ಸೀಟಿನ ಒಂದು ಕಾರ್ ಆಗಿರೋದು. ಮತ್ತು ಇದರ ರಿವ್ಯೂ ಬಂದರೆ ಸ್ಮೂತ್ ಇಂಜಿನ್, ಗುಡ್ ಮೈಲೇಜಿಂಗ್ ಮತ್ತು ರಿಲೀಸೇಬಲ್ ಆಗಿರ್ತಕ್ಕಂತಹ ಮಾಡೆಲ್ ಇದೆ, ಅದಕ್ಕೆ ಅವರು ಇಷ್ಟಪಡ್ತಾ ಇರೋದು. ಸೊ 24 ಮೈಲೇಜಿಂಗ್ ಕೊಡುತ್ತೆ ಅಂದರೆ ಸಖತ್ತಾಗಿ ಓಡುತ್ತೆ ಈ ಒಂದು ಕಲರ್. ಮತ್ತು ಟಾಪ್ ಮಾಡೆಲ್, ಬ್ಯಾಕ್ಗ್ರೌಂಡ್ ಒಂದು ಬ್ಲ್ಯಾಕಿನ ಒಂದು ಮಾಡರ್ನ್ ಟಚ್, ಎಲ್ಲನೂ ಕೂಡ ಚೆನ್ನಾಗಿ ಅನಿಸೋ ಒಂದು ಉದ್ದೇಶದಿಂದಲೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಒಳಗಡೆ ಯಾವ ರೀತಿ ಇದೆ ಅಂತ ನಾವು ಗಮನ ಹರಿಸೋದಾದರೆ ಈ ರೀತಿ ಕಾಣಿಸುತ್ತೆ ನೋಡಿ. ಎಲ್ಲನೂ ಚೆನ್ನಾಗಿದೆ, ಹೊಸ ಕಾರ್ ಅಲ್ವಾ, ಹಂಗಂತ ನೀವು ಹೊಸ ಕಾರನ್ನೇ ಖರೀದಿ ಮಾಡಿ ಆಕೆ ಕೊಡಬೇಕು ಅಂತ ಏನಿಲ್ಲ. ಸೆಕೆಂಡ್ ಹ್ಯಾಂಡಲ್ಲಿ ಇಂಥ ಕಾರ್ಗಳಿದ್ದರೆ ಕೂಡ ನೀವು ತೆಗೆದುಕೊಳ್ಳಿ, ಅಂದರೆ ಅಷ್ಟು ದುಡ್ಡು ನೀವೇ ಕೊಡಿ ಅಂತ ಇಲ್ಲ. ಅರ್ಧ ನಾನು, ಇನ್ನರ್ಧ ನೀವು ಕೊಡಿ, ಇಬ್ಬರು ಕೂಡ ಕೊಟ್ಕೊಂಡು ಒಂದು ಕಾರನ್ನು ಖರೀದಿ ಮಾಡೋಣ, ಚೆನ್ನಾಗಿರೋಣ ಅಂತ ಹೇಳಿರೋದು ಸ್ನೇಹಿತರೆ. ಅದಕ್ಕೆ ತಕ್ಕ ಹಾಗೆ ಒಂದು ಕಾರಿನ ಡೀಟೇಲ್ಸು, ಸ್ಟೇರಿಂಗ್, ಗೇರ್ ಸಿಸ್ಟಮ್ ಮತ್ತು ಟಿ ವಿಯ ಒಂದು ಇಂಚಸ್ಸಿನ ಒಂದು ಡಿಸೈನ್ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ಅನಿಸುತ್ತಾ? ನೀವು ಇವರಿಗೆ ಒಂದು ಕಾರನ್ನ ಗಿಫ್ಟ್ ಕೊಡಬೇಕು ಅಂತ ಮನದಲ್ಲಿ ಏನಾದರೂ ಯೋಚನೆ ಮಾಡಿದ್ದೀರಾ? ಹಾಗಿದ್ದರೆ ಅವರ ಪಾಯಿಂಟ್ಗಳಿಗೆ ತಕ್ಕ ಹಾಗೆ ಹುಡುಗ ಆಗಿದ್ದು, ನಾನು ನಿನಗೆ ಕಾರ್ ಇಸ್ಕೊಡ್ತೀನಿ, ನನ್ನ ಮದುವೆ ಆಗಿ ಅಂತ ಬ್ರೋಕರ್ ಅವ್ರ ಜೊತೆ ಮಾಹಿತಿನ ಕಳಿಸಿಕೊಡಿ. ಹೆಚ್ಚಿನ ಮಾಹಿತಿ ಏನು ಕೊಡಬೇಕು ಅಂತ ಅವರೇ ಹೇಳ್ತಾರೆ, ಅದರ ಪ್ರಕಾರ ನೀವು ನಡೆದುಕೊಂಡು ಪ್ರೊಸೆಸಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.